ಸರ್, ಈಗ ಸಾಹಿತ್ಯ ಸಂಗೀತವೇ ಸಿನಿಮಾವನ್ನ ಗೆಲ್ಲಿಸುವಂತ ಒಂದು ಕಾಲ ಇತ್ತು. ಇತ್ತೀಚೆಗೆ ಆ ಸಾಹಿತ್ಯ ಸಂಗೀತ ಎಲ್ಲೋ ಹಿಂದೆ ಉಳ್ಕೋತಾ ಇದೆ ಅಂತ ಅನ್ಸಲ್ಲ ಸರ್? ಈ ಕಾಲಘಟ್ಟದಲ್ಲಿ ಸಿನಿಮಾಗಳಲ್ಲಿ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಲ್ಲ? ಇಲ್ಲ ಅಂದರೆ ಅದು ಏನಾಗಿದೆ ಈಗ ಎಲ್ಲರೂ ಅದೇನಾಗುತ್ತೆ, ನಾವು ಅದನ್ನು ಅಪೇಕ್ಷೆ ಮಾಡ್ತೀವಿ, ಆದರೆ ಅದು ಬಂದಾಗ ಯಾರೂ ನೋಡೋದಿಲ್ಲ. ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇವೆ, ಅಲ್ಟಿಮೇಟ್ಲಿ ಅದು ಓ ಟಿ ಟಿಲಿ ನೋಡ್ತೀವಿ ಅಂತೀವಿ, ಓ ಟಿ ಟಿಲ್ಲೂ ಬರೋದಿಲ್ಲ ಆ ಚಿತ್ರಗಳು. ಸಾಹಿತ್ಯ ಸಂಗೀತ ಹೌದು, ಅಲ್ಲ ಬಂದ ಚಿತ್ರಗಳು ಬಂದಾಗ ನೋಡೋದಿಲ್ಲ, ಅದು ಹಂಗಾಗ್ಬಿಡುತ್ತೆ. ಪ್ರೇಕ್ಷಕರ ಅಭಿರುಚಿಯ ಅದು ಹೌದು, ಅದೇ ಎಷ್ಟು ಚಿತ್ರಗಳು ಬಂದಿದ್ದಾವೆ. ಈಗ ಡೇವಿಡ್ ಡೆವಿಲ್ ಮುಸ್ತಫಾ ಬಂತು, ಎಲ್ಲಿದು ಹಿಟ್ ಆಯ್ತು. ಹೌದು, ಅಲ್ಲ ಅಂಥ ಹಿಟ್ ಆಗಲಿಲ್ಲ, ಜನಮನಸ್ಸಲ್ಲಂತೂ ಉಳ್ಕೊಂಡಿದೆ. ಬಟ್ ಅದು ಎಷ್ಟು ಅಂತ ಅದನ್ನು ಮಾಡಿದ ನಿರ್ಮಾಪಕರಿಗೆ ಮತ್ತೆ ವ್ಯಾವಹಾರಿಕವಾಗಿ ಅದು ಸೋಲು ಕಂಡಿದೆ. ಅದು ಅಲ್ಲ, ವ್ಯಾಪಾರ ಆಗಬೇಕು. ಅಂಥ ಚಿತ್ರಗಳು ಹಿಟ್ಟಾದರೆ ಈಗ ಮಲಯಾಳಂನಲ್ಲಿ ಹೇಗೆ ನಡೀತವೆ, ಮರಾಠಿಯಲ್ಲಿ ಹೇಗೆ ನಡೀತವೆ, ಬೆಂಗಾಲಿಯಲ್ಲಿ ಹೇಗೆ ನಡೀತವೆ, ಆ ಥರ ನಡೆದರೆ ಆವಾಗ ಉಳಿದ ಅಂಥ ಚಿತ್ರಗಳನ್ನು ಮಾಡೋಕ್ಕೆ ಜನ ಮುಂದೆ ಬರ್ತಾರೆ. ಸೊ ಅದು ನಾನು ಹೇಳೋದು, ಆ ರೀತಿ ಚಿತ್ರಗಳಿಗೆ ತುಂಬ ಜನ ಮುಂದೆ ಬರ್ತಾರೆ. ಅದೇ ಚಿತ್ರ ಬೇರೆ ಭಾಷೆಯಲ್ಲಿ ಬಂದರೆ ಜನ ಮುಗಿಬಿದ್ದು ನೋಡ್ಬಿಡ್ತಾರೆ, ಮುಗಿಬೀಳ್ತಾರೆ. ಸಾಮಾಜಿಕ ಚಿತ್ರಗಳು ಕೇವಲ ಪ್ರಶಸ್ತಿಗಷ್ಟೇ ಸೀಮಿತ ಆಗ್ತಾ ಇದೆ ಅಂತ ಅಲ್ಲ, ಅದು ಆಗಬಾರ್ದು ಅಂತ ಆಗ್ತಾ ಇದೆ ಪರಿಸ್ಥಿತಿ. ಹೌದೌದು, ಅದು ಅದೇನಾಗುತ್ತೆ, ತುಂಬ ಅಬಂಡೆನ್ಸ್, ವಿಪುಲತೆಯೇ ಒಂದೊಂದು ಸಲ ವಿಫಲತೆಗೆ ಕಾರಣ ಆಗ್ತದೆ. ತುಂಬ ವಿಪುಲತೆ